ಬಸ್ ಹತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ನಾನು. ಏಕೆ ಅಂತ ಅಂದರೆ ನಮ್ಮ ಆಫೀಸ್ ಇಲ್ಲೇ ಇದೆ. ಎಲ್ಲಿದೆ? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ನಾನು ಈಗ ಇರುವುದು ಬೆಂಗಳೂರಿನ ಒಂದು ಪಿ ಜಿಯಲ್ಲಿ. ಈ ಪಿ ಜಿ ಹೇಗಿದೆ ಅಂತ ನಿಮಗೆ ಈಗ ತೋರಿಸ್ತೀನಿ. ಹಳೆ ಪಿ ಜಿಗಿಂತ ಪರವಾಗಿಲ್ಲ, ಬಿಕಾಸ್ ಹಳೆ ಪಿ ಜಿ ನೀವು ಆಲ್ರೆಡಿ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಖರಾಬಾಗಿಲ್ಲ. ದಿಸ್ ಈಸ್ 3 ಶೇರಿಂಗ್ ರೂಮ್. ಕೆಲವೊಬ್ಬರಿಗೆ ಅನಿಸ್ತಿರ್ಬೋದು 3 ಶೇರಿಂಗಿಗೆ ಎಷ್ಟು ಚಿಕ್ಕದಲ್ವಾ ಅಂತ. ಬಟ್ ನಾವು MSc ಮಾಡುವಾಗ ಮೈಸೂರಲ್ಲಿ ಇದಕ್ಕಿಂತ ಚಿಕ್ಕ ರೂಮಲ್ಲಿ 3 ಮೆಂಬರ್ಸ್ ಇದ್ವಿ. ಅದಕ್ಕೋಸ್ಕರ ನನಗೆ ಇದೇನು ಅಷ್ಟು ಚಿಕ್ಕದು ಅಂತ ಅನಿಸ್ತಿಲ್ಲ. ಆ್ಯಂಡ್ ಇಲ್ಲಿ ವಿಂಡೋ ಇದೆ. ಆಮೇಲೆ 3 ಜನಕ್ಕೂ ಕೂಡ 3 ಕಬೋರ್ಡ್ ಇದೆ. ಟಿ ವಿ ಇದೆ. ಟಿ ವಿ ವರ್ಕ್ ಆಗುತ್ತೆ, ಬಟ್ ಡಿಶ್ ಇಲ್ಲ, ಸೊ ಅದರಿಂದ ವರ್ಕ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ಒಂದು ವಿಂಡೋ, ಒಳ್ಳೆ ನ್ಯಾಚುರಲ್ ಲೈಟ್ ಬರ್ತದೆ. ಹಾಗೆ ಬಾತ್ರೂಮ್ ನೋಡೋದಾದರೆ ಬಾತ್ರೂಮ್ ಇಸ್ ಆಲ್ಸೋ ಕ್ಲೀನ್. ಸೊ ಡೀಸೆಂಟ್ ಆಗಿದೆ ರೂಮ್. ಸೊ ಇಟ್ಸ್ ಓಕೆ. 3 ಶೇರಿಂಗ್ ನೈಸ್. ಈ 3 ಶೇರಿಂಗಲ್ಲಿ ಒಂದು ಏನು ಅಂತಂದರೆ, ಈಗ 2 ಬೆಡ್ ಖಾಲಿ ಇದಾವಲ್ಲ, ಆ ಬೆಡ್ಡಲ್ಲಿ ಸದ್ಯಕ್ಕೆ ಈ ಬೆಡ್ಡಲ್ಲಿ ಆ್ಯಕ್ಚುಲಿ ಯಾರೂ ಇಲ್ಲ. ಆ ಬೆಡ್ಡಲ್ಲಿರುವವನು ಊರಿಗೆ ಹೋಗಿ ಸುಮಾರು ದಿನ ಆಯಿತು, ಆಲ್ಮೋಸ್ಟ್ ತಿಂಗಳುಗಳಾಯಿತು, ಅವರು ಬಂದಿಲ್ಲ. ಸೊ ಅದಕ್ಕೋಸ್ಕರ ಈಗ 3 ಶೇರಿಂಗಲ್ಲಿ ನಾವು ಸಿಂಗಲ್ ಶೇರಿಂಗ್ ಥರ ಇದ್ದೀನಿ. ಓಕೆ, ಸೊ ಇದು ಈ ಒಂದು ಪಿ ಜಿ. ಈ ಒಂದು ಪಿ ಜಿಲಿ ಅರೌಂಡ್ ಮೋರ್ ದ್ಯಾನ್ 30-40 ಮೆಂಬರ್ಸ್ ಇದ್ದಾರೆ. 3 ಶೇರಿಂಗು ಇದೆ ಆ್ಯಂಡ್ 4 ಶೇರಿಂಗು ಇದೆ. ಆಮೇಲೆ 2 ಶೇರಿಂಗು ಇದೆ. ಡಿಪೆಂಡಿಂಗ್ ಅಪಾನ್ ನಿಮಗೆ ಯಾವ ಥರ ಬೇಕು ಆ ಥರ ಶೇರಿಂಗ್ನ ನೀವು ತೊಗೋಬೋದು. ಆ್ಯಂಡ್ ಈ ಪಿ ಜಿ ಇರುವುದು ಮಾರತಹಳ್ಳಿಯಲ್ಲಿ. ಸೊ ಮಾರತಹಳ್ಳಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಸುಮಾರು ಪಿ ಜಿಗಳಿದ್ದಾವೆ ಇಲ್ಲಿ. ಅಕ್ಕಪಕ್ಕ ಎಲ್ಲ ಫುಲ್ ಹೆವಿ ಅಂದರೆ ಹೆವಿ ಪಿ ಜಿಗಳು ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ತುಂಬ MNC ಕಂಪ್ನೀಸ್ಗಳು ಮತ್ತು ಟೆಕ್ ಪಾರ್ಕ್ಸ್ಗಳು ತುಂಬ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪಿ ಜಿಗಳ ಹಾವಳಿ ಜಾಸ್ತಿ. ಪಿ ಜಿಯಿಂದ ಹೊರಗೆ ನೋಡುವುದಾದರೆ ಹೀಗೆ ಕಾಣಿಸುತ್ತದೆ. ಆ್ಯಕ್ಚುಲಿ ಈ ಪಿ ಜಿಯಲ್ಲಿ ಇಲ್ಲಿ ಅಂದರೆ ಈ ಬಿಲ್ಡಿಂಗಲ್ಲಿ ಊಟ ಕೊಡೋಲ್ಲ. ಊಟಕ್ಕೆ ಬೇರೆ ಬಿಲ್ಡಿಂಗ್ ಕಡೆ ಹೋಗಬೇಕು. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಇದೆ. ಇದು ಅಲ್ಲದೆ ಇನ್ನೂ ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಇದೆ ಆ ಕಡೆ. ಇಲ್ಲಿ ನಿಮ್ಮ ಬೈಕ್ಗಳೆಲ್ಲವನ್ನು ನಿಲ್ಲಿಸ್ಕೋಬೋದು, ಅಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ದಟ್ಸ್ ಇಟ್. ಇಲ್ಲಿ ಊಟ ಕೊಡಲ್ಲ ಈ ಬಿಲ್ಡಿಂಗಲ್ಲಿ. ಪಕ್ಕದ ಬಿಲ್ಡಿಂಗ್ ಇದೆ ಒಂದು, ಆ ಬಿಲ್ಡಿಂಗಿಗೆ ಹೋದರೆ ಅಲ್ಲಿ ಊಟವನ್ನು ಕೊಡುತ್ತಾರೆ. ಊಟ ತಿಂಡಿ ಎಲ್ಲ ಅಲ್ಲೇ. ಆ್ಯಂಡ್ ನಮ್ಮ ಪಿ ಜಿಯಲ್ಲಿ ಮನುಷ್ಯರು ಮಾತ್ರ ಇರಲ್ಲ, ಪಾರಿವಾಳಗಳು ಕೂಡ ಇರುತ್ತವೆ. ಅವು ಗೂಡು ಕಟ್ಕೊಂಡಿದ್ದಾವೆ ಅಲ್ಲಿ ಮೇಲೆ. ಊಟಕ್ಕೆ ಬೇರೆ ಬಿಲ್ಡಿಂಗ್ ಹೋಗಬೇಕು ಅಂತಂದಾಗ ತುಂಬ ದೂರ ಹೋಗಬೇಕು ಅಂತ ಅಂದ್ಕೊಬಿಡಿ. ಇಲ್ಲೇ ಪಕ್ಕದಲ್ಲಿರುವಂತಹ ಈ ಬಿಲ್ಡಿಂಗಿಗೆ ಹೋಗೋದು ಊಟಕ್ಕೆ. ಆ್ಯಂಡ್ ಆ ಕಡೆ ನೀವು ನೋಡ್ಬೋದು ಸುಮಾರು ಪಿ ಜಿಗಳಿದ್ದಾವೆ. ಆ ಕಡೆ ಎಲ್ಲ ಫುಲ್ಲು, ಇಲ್ಲೆಲ್ಲ ಫುಲ್ಲು ಒಂಥರ ಹೆಂಗೆ ಅಂದರೆ ಒಂದೊಂದು ಬಿಲ್ಡಿಂಗ್ ಬಿಟ್ಟು ಇನ್ನೊಂದು ಬಿಲ್ಡಿಂಗಿಗೆ ಪಿ ಜಿಗಳು. ದಿಸ್ ಈಸ್ ಊಟ ಕೊಡುವಂತಹ ಏರಿಯಾ. ಸೊ ಜರ್ಮನ್ ಶೆಫರ್ಡ್ ಇದೆ. ದಿಸ್ ಈಸ್ ದ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ದೋಸೆ ಮತ್ತು ಕಾಯಿ ಚಟ್ನಿ. ಕಾಯಿ ಚಟ್ನಿ ಅಷ್ಟೊಂದು ನೀರು ಥರ ಇರೋಲ್ಲ, ಹಳೆ ಪಿ ಜಿಲಿ ಇತ್ತಲ್ಲ ಆ ಥರ ಸ್ವಲ್ಪ ಗಟ್ಟಿ ಇರುತ್ತೆ. ಇಲ್ಲಿ ಎಷ್ಟು ಪಿ ಜಿಗಳಿದ್ದಾವೆ ಅಂತ ಅಂದರೆ, ಇದು ನಾನಿರುವಂತಹ ಪಿ ಜಿ. ಇಲ್ಲಿ ಪಿ ಜಿ ನೋಡಿದ್ರೆ ಇಲ್ಲೊಂದು ಲೇಡೀಸ್ ಪಿ ಜಿ ಇದೆ ಪಕ್ಕದಲ್ಲೇ. ಮತ್ತು ಈ ಕಡೆ ಸೈಡ್ ಹೋದರೆ ಮತ್ತೆ ಬಿಲ್ಡಿಂಗ್ಗಳೆಲ್ಲ ಪಿ ಜಿ. ಒಂದೊಂದು ಬಿಲ್ಡಿಂಗು ಕೂಡ ಪಿ ಜಿಗಳಿದೆ. ಒಂದು ಬಿಲ್ಡಿಂಗ್ ಪಿ ಜಿ, ಅದ್ರ ಪಕ್ಕದ ಬಿಲ್ಡಿಂಗ್ ಪಿ ಜಿ. ಅಷ್ಟೊಂದು ಡಿಮ್ಯಾಂಡ್ ಇದೆ ಮಾರತಹಳ್ಳಿಯಲ್ಲಿ ಪಿ ಜಿಗಳಿಗೆ. ಪಿ ಜಿ ನೋಡಿ ಆಯಿತು. ಈಗ ನೆಕ್ಸ್ಟ್ ಲೆಟ್ಸ್ ಗೋ ಟು ಆಫೀಸ್. ಆಫೀಸಲ್ಲಿ ಏನೇನಾಗುತ್ತೆ ಮತ್ತು ನಮ್ಮ ಆಫೀಸಲ್ಲಿ ಏನೇನು ಮಾಡ್ತಾರೆ ಮತ್ತು ಅದರಿಂದ ನಿಮಗೆ ಏನೇನು ಯೂಸ್ ಆಗ್ಬೋದು, ಅಥವಾ ನೀವೇನಾದ್ರು ಸರ್ಚ್ ಮಾಡ್ತಾಯಿದ್ರೆ ನಮ್ಮ ಆಫೀಸ್ ಯಾವ ಥರ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟು ಆಫೀಸಿಗೆ ಹೋಗಿ ಹೇಳ್ತೀನಿ. ಆಫೀಸಿಗೆ ಹೋಗೋಕ್ಕೆ ಯಾವುದೇ ತರಹದ ಬಸ್ ಮತ್ತು ಯಾವುದೇ ಟ್ರಾನ್ಸ್ಪೋರ್ಟ್ ಅವಶ್ಯಕತೆ ಇಲ್ಲ. ಏಕೆಂದರೆ ಅಷ್ಟು ಹತ್ರದಲ್ಲಿ ಪಿ ಜಿ ಮಾಡಿದ್ದೀನಿ. ಏನು ಲಿಟ್ರಲಿ ಒಂದು 7 to 8 ಮಿನಿಟ್ಸ್ ವಾಕ್ ಅಷ್ಟೇ. ಇಲ್ಲಿಂದ ನಡ್ಕೋದ್ರೆ ಆರಾಮಾಗಿ ಆಫೀಸ್ ಒಳಗೆ ಹೋಗ್ತೀವಿ. ಸೊ ಅದರಿಂದ ಬೆಂಗಳೂರಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಟ್ರಾವೆಲ್ ಮಾಡಿದ ಥರ 3 ಅವರ್ಸ್ ಟ್ರಾವೆಲ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಹೋಗಿ 3 ಅವರ್ಸ್, ಬರೋಕ್ಕೆ 3 ಅವರ್ಸ್. ಇದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಾರತಹಳ್ಳಿ JS Bilders ಬಿಲ್ಡಿಂಗ್. ಲಿಟ್ರಲಿ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಟ್ರಾಫಿಕ್ಗಳು ನೋಡ್ತಾ ಇದ್ದೀನಿ ಇಲ್ಲಿ. ಬೆಳಗ್ಗೆ ಮತ್ತು ಸಂಜೆ 2 ಸಲ ತುಂಬ ಟ್ರಾಫಿಕ್ ಇರುತ್ತೆ. ದಿಸ್ ಈಸ್ ಮಾರತಹಳ್ಳಿ ಬ್ರಿಡ್ಜ್.
ಮಾರತಳ್ಳಿ ಬ್ರಿಡ್ಜ್ ಒಂಥರ ಜಂಕ್ಷನ್ ಇದ್ದಂಗೆ, ಅದಕ್ಕೆ ಅಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಇಲ್ಲಿಂದ ನಮ್ಮ ಆಫೀಸು ಜಸ್ಟ್ 1 ಮಿನಿಟ್. ಸದ್ಯ ನಾನು ಯಾವುದೇ ಟ್ರಾನ್ಸ್ಪೋರ್ಟ್ ಹೋಗೋ ಅವಶ್ಯಕತೆ ಇಲ್ಲ. ಜನ ನೋಡಿ ಎಷ್ಟು ಜನ ಇದ್ದಾರೆ. ಈ ರಶಲ್ಲಿ ಬಸ್ ಹತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ನಾನು. ಏಕೆ ಅಂತ ಅಂದರೆ ನಮ್ಮ ಆಫೀಸ್ ಇಲ್ಲೇ ಇದೆ. ಎಲ್ಲಿದೆ? ಇಲ್ಲೇ ಇದೆ. ಸಿ, ನೋವೆಲ್ ಆಫೀಸ್. ಎಷ್ಟು ದೊಡ್ಡ ಆಫೀಸು. ಲೆಟ್ಸ್ ಗೋ ಇನ್ಸೈಡ್. ದಿಸ್ ಈಸ್ ದ ಎಂಟ್ರೆನ್ಸ್. ಇಲ್ಲಿಂದ ಎಲ್ಲಿ ಎಂಟ್ರೆನ್ಸ್ ಅಂತ ಅನ್ಕೋಬೋದು. ಇಲ್ಲಿ ಸ್ಟ್ರೈಟ್ ಆಗಿ, ಫುಲ್ ಸ್ಟ್ರೈಟ್ ಅಲ್ಲ, ಇಲ್ಲೇ ಒಂದು ಎಂಟ್ರೆನ್ಸ್ ಇದೆ. ಅಲ್ಲಿಂದ ರೈಟ್. ದಟ್ ಈಸ್ ದ ರಿಸೆಪ್ಷನ್ ಅಂಡ್ ದಿಸ್ ಈಸ್ ದ ಲಿಫ್ಟ್. ಇದು ರಿಸೆಪ್ಷನ್ ಏರಿಯಾ. ಆ ಕಡೆಯಿಂದ ಬಂದರೆ ಆ್ಯಂಡ್ ಇಲ್ಲಿ ಲಿಫ್ಟು ಆಡ್ ಆ್ಯಂಡ್ ಈವನ್ ಎಲ್ಲ ಬೇರೆ ಬೇರೆ. ಲಿಫ್ಟ್ ಇನ್ನೂ ಬರ್ತಾ ಇದೆ ಅನಿಸುತ್ತೆ, ಬೇಸ್ಮೆಂಟಲ್ಲಿದೆ. ಆಲ್ಮೋಸ್ಟ್ ಇಲ್ಲಿ 5 ಫ್ಲೋರ್ಸ್ ಇದೆ. ಅದರಲ್ಲಿ ನಾವಿರುವಂತಹದ್ದು 4th ಫ್ಲೋರ್. ಇಲ್ಲಿಂದ ರೈಟ್ ಸೈಡಲ್ಲೂ ಆಫೀಸ್ ಇದೆ ಆ್ಯಂಡ್ ಲೆಫ್ಟ್ ಸೈಡಲ್ಲೂ ಬೇರೆ ಆಫೀಸ್ಗಳಿದೆ. ಸಿ ವಾಟ್ ಆನ್ ಆಂಬಿಯನ್ಸ್. 4th ಫ್ಲೋರಿಂದ ಇಲ್ಲಿಂದ ನೋಡಿದರೆ, ನೀವು ಕೆಳಗೆ ನೋಡಿದ್ರಲ್ಲ, ಅದೇ ರಿಸೆಪ್ಷನ್. ಇದು ನೈಸ್ ಅಲ್ಲ? ಈ ಒಂದು ಆಫೀಸಲ್ಲಿ ಇದು ಬೇರೆ ಕಂಪ್ನಿ ಇದೆ, ಮತ್ತು ಅಲ್ಲಿ ಬೇರೆ ಕಂಪ್ನಿ, ಅಲ್ಲೇ ಬೇರೆ ಕಂಪ್ನಿ, ಇದು ಬೇರೆ ಕಂಪ್ನಿ. ಆ ಥರ ಕೆಲವೊಂದು ಬೇರೆ ಬೇರೆ ಕಂಪ್ನೀಸ್ ಇದೆ. ಕೋವರ್ಕಿಂಗ್ ಸ್ಪೇಸ್ ಥರ, ಬಟ್ ಕೋವರ್ಕಿಂಗ್ ಸ್ಪೇಸ್ ಅಲ್ಲ. ಕೋವರ್ಕಿಂಗ್ ಸ್ಪೇಸ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಕೋವರ್ಕಿಂಗ್ ಸ್ಪೇಸಲ್ಲಿ ನೀವು ಬರೀ ಸ್ಪೇಸ್ನ ತೊಗೊತೀರಾ, ಆಮೇಲೆ ಅದನ್ನು ಮಾಡಿಫಿಕೇಷನ್ನು ಮತ್ತು ಚೇರ್ಸು, ಟೇಬಲ್ಸ್ ಎಲ್ಲ ನೀವೇ ಅರೇಂಜ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೋವೆಲ್ ಆಫೀಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಆಫೀಸ್ ಸ್ಪೇಸ್ ಜೊತೆಗೆ ನಿಮಗೆ ಕಂಪ್ಯೂಟರ್ ಬೇಕು ಅಂದರೆ ಕಂಪ್ಯೂಟರ್ಸ್ ಕೊಡ್ತಾರೆ, ಟೇಬಲ್ಸ್, ಚೇರ್ಸ್, ಆಮೇಲೆ ಆ್ಯಕ್ಸೆಸ್ ಕಾರ್ಡ್. ನೀವು ನೋಡಿದ್ರಲ್ಲ, ಆ ಥರ ಡೋರ್ಗಳಿಗೂ ಕೂಡ ಆ್ಯಕ್ಸೆಸ್ ಇದೆ ಇಲ್ಲಿ. ಸೊ ಆ ಥರ ಒಂದು ಆ್ಯಕ್ಸೆಸ್ ಬೇಕು ಅಂತಂದರೆ ಅದನ್ನು ಪ್ರೊವೈಡ್ ಮಾಡ್ತಾರೆ. ಮೀನ್ಸ್ ನೀವು ಬರೀ ನಿಮ್ಮ ಎಂಪ್ಲಾಯೀಸ್ನ ಕರ್ಕೊಬಂದರೆ ಸಾಕು ಆಫೀಸ್ಗೆ, ಅದು ಬಿಟ್ಟು ಬೇರೆ ಎಲ್ಲದನ್ನೂ ಅವರೇ ನೋಡ್ಕೊತಾರೆ. ಸೊ ಅದು ಈ ಒಂದು ನೋವೆಲ್ ಆಫೀಸ್ನ ಅಡ್ವಾಂಟೇಜ್. ಆ್ಯಂಡ್ ಐ ಆಮ್ ವರ್ಕಿಂಗ್ ಇನ್ ದ ನೋವೆಲ್ ಆಫೀಸ್ ಓನ್ಲಿ. ಅದರಲ್ಲೂ ಬೇರೆ ಕಂಪ್ನಿ ಎಲ್ಲ ನೋವೆಲ್ ಆಫೀಸ್ಗೇ ವರ್ಕ್ ಮಾಡ್ತಿರೋದು ನಾವು. ಇಲ್ಲಿದೆಯಲ್ಲ, ಈ ಥರ ಆ್ಯಕ್ಸೆಸ್ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಸೆಕ್ಯೂರಿಟಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಸಿಸ್ಟಮ್ಸ್ ಎಲ್ಲ ಇದ್ದರೆ. ಆ್ಯಂಡ್ ನಮ್ಮ ಕ್ಯಾಬಿನ್ ಇದು ನೀವು ನೋಡ್ಬೋದು, ಎಷ್ಟು ಸೂಪರ್ ಆ್ಯಂಬಿಯನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಲೆಟ್ಸ್ ಗೋ. ದಿಸ್ ಈಸ್ ಅವರ್ ಕ್ಯಾಬಿನ್. ದಿಸ್ ಈಸ್ ಕ್ಯಾಫೆಟೇರಿಯಾ. 5th ಫ್ಲೋರಲ್ಲಿದೆ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ಸೂಪರ್ ವ್ಯೂ ವಿತ್ ಬಾದಾಮ್ ಹಾಲು. ಇಲ್ಲಿ ನೋಡಿದರೆ ಇದು HAL ರನ್ವೇ. ಆ್ಯಂಡ್ ದೂರದಲ್ಲಿ ಕಿಂಗ್ಫಿಷರ್ ಟವರ್ ಕಾಣಿಸ್ತಿರ್ಬೋದು. ನಿಮಗೆ ಮೋಸ್ಟ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಇಲ್ಲಿದೆ ನೋಡಿ. ಆ್ಯಂಡ್ ಇಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಇದೆ ಈ ಕಡೆ. ಇದು ಬಾಗ್ಮನೆ ಟೆಕ್ ಪಾರ್ಕ್. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡ್ ನೋಡೋದಾದರೆ ಇಲ್ಲಿ ಅಡೋಬಿ, ಒರಾಕಲ್, ಕ್ಯಾಪ್ಜೆಮಿನಿ ಎಲ್ಲ ಈ ಕಡೆ ಇದೆ. ಸೊ ದಿಸ್ ಈಸ್ ದ ವ್ಯೂ ಇನ್ ದ ಆಫೀಸ್ ಕ್ಯಾಫೆಟೇರಿಯಾ. ಆ್ಯಂಡ್ ಕ್ಯಾಫೆಟೇರಿಯಾ ಕೂಡ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಇದೆ ಆ್ಯಕ್ಚುಲಿ. ದಿಸ್ ಈಸ್ ಕ್ಯಾಂಟೀನ್. ಐ ಆಮ್ ಗೋಯಿಂಗ್ ಬ್ಯಾಕ್ ಟು PG. ಯಾಕೆಂದರೆ ಟೈಮ್ 1:15 ಆಗಿದೆ. ಊಟ ಮಾಡ್ಕೊಂಡು ಮತ್ತೆ ಬರೋದು. ಈಗ ವಾಪಸ್ ಹೋಗುತ್ತಾ ಇದ್ದೇನೆ. ಇವಾಗ ಹೆವಿ ಬಿಸಿಲು ಅಂದರೆ ಬಿಸಿಲು ಗುರು. ಈಗ ಅವಾಗೇನು ಬಿಸಿಲು ಇರಲಿಲ್ಲ, ಇವಾಗ ಹೆವಿ ಬಿಸಿಲು. ಊಟಕ್ಕೆ ಅನ್ನ, ಸಾಂಬಾರು ಮತ್ತು ಸ್ವಲ್ಪ ರಸಮ್. ಇದು ಮಧ್ಯಾಹ್ನದ ಊಟ ಮಾಡಲಿಕ್ಕೆ ಅಲ್ಲಿಂದ ಬಂದೆ. PG ಹತ್ರದೇ ಇರೋದ್ರಿಂದ ಇದೊಂದು ಅಡ್ವಾಂಟೇಜು. ಊಟ ಟೈಮಲ್ಲಿ ಆರಾಮಾಗಿ ಅಲ್ಲಿಂದ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಆಮೇಲೆ ಹೋಗ್ಬೋದು. ಈಗ ಊಟ ಆಯಿತು. ಈಗ ಮತ್ತೆ ವಾಪಸ್ ಆಫೀಸಿಗೆ.
ಆ್ಯಂಡ್ ಅಲ್ಲಿ ಆಫೀಸಲ್ಲಿ ಏನು ಮಾಡ್ತಿರೋದು ಅಂತಂದರೆ ರಿಯಾಕ್ಟ್ ಯೂಸ್ ಮಾಡಿಕೊಂಡು ಒಂದು ಆ್ಯಪ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬ್ಯಾಕ್ ಎಂಡಲ್ಲಿ ಒಂದು ಓಪನ್ ಸೋರ್ಸ್ ಫ್ರೇಮ್ವರ್ಕ್ ಇದೆ. ಆ ಫ್ರೇಮ್ವರ್ಕ್ ಮತ್ತು ರಿಯಾಕ್ಟ್ ಈ ಎರಡು ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಒಂದು ಆ್ಯಪ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಹೇಗಿದ್ರೂ ಊಟ ಆಗಿದೆ. ಲೆಟ್ಸ್ ಗೋ ಟು ಆಫೀಸ್ ಆ್ಯಂಡ್ ಬಿಲ್ಡ್ ದ ಆ್ಯಪ್. ಮೂವಿಂಗ್ ಟ್ರಾಫಿಕ್. ಟೈಮ್ ಈಸ್ 6, ಸೊ ಲಿವಿಂಗ್. ಸಂಜೆ ಆಗಿದೆ, ಬಟ್ ತುಂಬ ಕತ್ಲೆ ಏನಾಗಿಲ್ಲ. ದಟ್ಸ್ ಆಲ್. ಟುಡೇಸ್ ವರ್ಕ್ ಈಸ್ ಡನ್ ಆ್ಯಂಡ್ ಗೋಯಿಂಗ್ ಟು PG. ಬೆಳಗ್ಗೆ ಟ್ರಾಫಿಕ್ ನೋಡಿದ್ರಲ್ಲ, ಈಗ ನೋಡಿ ಸಂಜೆಯ ಟ್ರಾಫಿಕ್ ತುಂಬ ಜಾಸ್ತಿ ಇದೆ. ಈಗಲೂ 1 ಕಿಲೋಮೀಟರ್ ಟ್ರಾಫಿಕ್ಕು. ಇಟ್ ವಾಸ್ ಮೈ ಎಂಟೈರ್ ಡೇ. ಈ ಥರ ಆಫೀಸ್ಗೆ ಹೋಗೋದು, ಊಟಕ್ಕೆ ಬರೋದು, ಮತ್ತೆ ಆಫೀಸ್ಗೆ ಹೋಗೋದು, ಆಮೇಲೆ 6 ಗಂಟೆಗೆ ವಾಪಸ್ ಬರೋದು. ಸೊ ದಿಸ್ ಈಸ್ ಮೈ ಆ್ಯಕ್ಚುಲಿ ಡೈಲಿ ರೂಟೀನ್. ಆ್ಯಂಡ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆ್ಯಪ್ ಮೇಲೆ ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ಗಳ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ ಕೂಡ ಆಗೋಕ್ಕೆ ಒಂದು ಸ್ವಲ್ಪ ಬ್ರೇಕ್ಗಳು ಅವಾಗವಾಗ ತೊಗೊತಾ ಇರ್ತೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.